ಕನ್ನಡ ಚಲನಚಿತ್ರರಂಗ ಸುಮಾರು 70-80 ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಚಲನಚಿತ್ರರಂಗ ಅನೇಕ ನಟರು ಬಂದೋಗಿದ್ದಾರೆ. ರಾಜ್‌ಕುಮಾರ್ ಅವರಿಂದ ಹಿಡಿದು ಅನೇಕ ನಟರು, ಅದೇ ರೀತಿ ಕಲ್ಪನಾ, ಆರತಿ, ಜಯಂತಿ, ಜಯಮ್ಮ, ಅನೇಕ ನಟಿಯರು ಕೂಡ ಚಲನಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ. ಒಳ್ಳೊಳ್ಳೆ ಡೈರೆಕ್ಟರ್ಸು, ಪುಟ್ಟಣ್ಣ ಕಣಗಾಲ್ ಅವರು, ಅದೇ ರೀತಿ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸು, ಮತ್ತು ಇನ್ನೂ ಅನೇಕ ಚಲನಚಿತ್ರಗಳು, ನಮ್ಮ ನಾಗ್ತಿಹಳ್ಳಿ ಚಂದ್ರಶೇಖರ್ ಇರ್ಬೋದು, ನಾಗಾಭರಣ ಇರ್ಬೋದು, ಈ ಥರ ಅನೇಕ ಚಲನಚಿತ್ರ ನಿರ್ದೇಶಕರು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರು ಗಳಿಸಿದ್ದಾರೆ. ಇತ್ತೀಚೆಗೆ ನಾನು ಹೋದ ವಾರ ಒಂದು ಚಲನಚಿತ್ರ ಅದರ ಟ್ರೈಲರ್ ಬಿಡುಗಡೆಗೆ ಹೋಗಿದ್ದೆ, ಮತ್ತು ಆವತ್ತು ಹಾಡುಗಳ ಬಿಡುಗಡೆ ಕೂಡ ಆವತ್ತು ಹೋಗಿದ್ದೆ. ನಟ ಪ್ರೇಮ್ ಅವರು ಮತ್ತು ನಮ್ಮ ಮುನ್ರಾಜ್ ಅವರು ಎಲ್ಲರೂ ಕೂಡ ಬಂದಿದ್ದರು. ಆ ಒಂದು ಚಿತ್ರದ ನಾಯಕ ನಟ ಹೊನ್ನರಾಜು ಹೊಸದಾಗಿ ಈಗ ಪದಾರ್ಪಣೆ ಮಾಡ್ತಾಯಿದ್ದಾರೆ ಚಲನಚಿತ್ರ ಕ್ಷೇತ್ರಕ್ಕೆ. ಮತ್ತು ನಟ, ಹಾಗೆ ಇದು ಚಿತ್ರಕಥೆ ಮತ್ತು ಹಾಡುಗಳು ಎಲ್ಲ ಕೂಡ ಅವ್ರದ್ದೇ. ಮತ್ತು ಹಾಡುಗಳು ಕೂಡ ಚೆನ್ನಾಗಿ ಬಂದಿದೆ. ಗ್ರಾಮೀಣ ಭಾಗದ ಗ್ರಾಮೀಣ ಸೊಗಡಿನ ಹಿನ್ನೆಲೆ ಇರತಕ್ಕಂಥ ಚಲನಚಿತ್ರ, ಹಾಡುಗಳು ಕೂಡ ಚೆನ್ನಾಗಿ ಬಂದಿದೆ. ಮತ್ತು ಸಹ ಕಲಾವಿದರು ಕೂಡ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಮತ್ತು ಇದೆಲ್ಲ ಮನೆ ಮಂದಿ ಎಲ್ಲ ಕೂತು ನೋಡುವಂಥ ಒಂದು ಚಲನಚಿತ್ರ. ಹೊಸ ನಟರಿಗೆ, ಹೊಸ ಚಲನಚಿತ್ರಗಳಿಗೆ ಜನ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಈ ನಮ್ಮ ಚಿತ್ರರಂಗ ಉಳಿಬೇಕಾಗುತ್ತೆ. ಅದಕ್ಕೆಲ್ಲಿ ನಮ್ಮ ಹೊನ್ನರಾಜ್ ಮತ್ತು ಆ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ, ಇದೆಲ್ಲ ಮನೆ ಮಂದಿ ಎಲ್ಲ ಕೂತು ನೋಡುವಂಥ ಚಿತ್ರ, ತಾವೆಲ್ಲ ಕೂಡ ನೋಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಇದು ಒಂದು 70 ಗಂಟೆ. ಈ ಚಿತ್ರದ ಹೆಸರು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜಾವಲಿ ಅಂತ. ಮತ್ತು ಇದೊಂದು ಸತ್ಯ ಘಟನೆಯ ಆಧಾರದ ಮೇಲೆ ತೆಗೆದಿರ್ತಕ್ಕಂಥ ಚಿತ್ರ. ಮತ್ತು ಇದಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥವರು ನಿರ್ಮಾಣಕ್ಕೆ ಅವರ ಸ್ನೇಹಿತರು, ಬಂಧುಗಳು ಮತ್ತು ಕೆಲವು ಅಂಧರು ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಎರಡನೇ ಸರಿ ಹಾಕ್ಸ್ದೆ ನೀನೇ ಹೋಗೋಣ. ಹಾಂ, ಸಾಕಲ್ಲ ಬಂದಿದ್ದು. ನೋಡ್ತಾರೆ.